ನಿನ್ನ ಕತ್ತಲೆ ಎಂಬ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ ಒಂದೇ ಒಳಲು ನೀರು ಅದನ್ನೆಲ್ಲವನ್ನು ನನ್ನ ಸಹೋದರನಿಗೆ ನೀಡಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಅದರಾದರ ದುರ್ಯೋಧನ ಒಬ್ಬೊಬ್ಬರಾಗಿ ಅದರಾದರು ಆ ದಾರುಣ ದೃಶ್ಯವನ್ನು ನನ್ನ ಮನಸ್ಸಿನಲ್ಲಿ ನೆನಪಿಸಿಕೊಂಡರೆ ಅಪ್ಪ ಎನ್ನ ಗುಂಡಿಗೆ ಪಡಲ ಚಿಡಿಯುವುದು ಕೈ ಕಾಲುಗಳೇ ಕಂಪಿಸುತ್ತಿರುವುದು. ಸುಯೋಧನ, ಆ ದಾರುಣವಾದ ದೃಶ್ಯವು ಎಲ್ಲ ಸ್ಮೃತಿ ಪಡೆದ ಉಳಿದು ಬಡಪಾಗ್ರಿ ಜ್ವಾಲೆಯಿಂದ ನೊಂದು ಬೆಂದು ಕುಶನಾಗಿದ್ದೇನೆ. ದುರ್ಯೋಧನ, ಕುಶನಾಗಿದ್ದೇನೆ. ಸುಯೋಧನ ಕೇಳು, ನನ್ನೀ ದೇಹವನ್ನು ಹಣುವಾಗಿ ತುಂಡಾಗಿ ಚಿತ್ರವಾಗಿ ಕತ್ತರಿಸಿ ನೋಡಿದರು. ಸೇಡಿಗೆ ಸೇಡು, ರೋಷಕ್ಕೆ ರೋಷ, ಮೋಸಕ್ಕೆ ಮೋಸ, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯವೇ ಹೊರತಾಗಿ ನನಗೆ ಯಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ದುರುಳನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನ ಕೇಳು, ನಾವೇನು ಸಾಮಾನ್ಯರೇ? ನಾವು ಸಹ ನಿನ್ನಂತೆ 99 ಮಂದಿ ಸಹೋದರರೊಳಗೂಡಿ ರಕ್ತ ಖಚಿತವಾದ ಸಿಂಹಾಸನದಲ್ಲಿ ಕುಳಿತು ಓಲೈಸಿಕೊಳ್ಳುತ್ತಾ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿ ಗೋಪುರವಾಯಿತು. ಸುಯೋಧನ, ಬರೀ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಮಿಂಚುವಾದ ಕಾರ್ಯಕ್ಕೆ ಚಿಂತಿಸಿ ಬರವಿಲ್ಲ. ಅಂತೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಯಿಂದಲೇ ತೆಗೆಯಬೇಕು. ಅಣ್ಣ
ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಈ ಕುರುಕ್ಷೇತ್ರದಲ್ಲಿ ಈ ಸೋಮನ ರಾಜಶಕುನಿಂದ ಆಗುವ ಹಿಂಸೆ ಭಯಂಕರ, ಅತಿ ಭಯಂಕರವೆನಿಸುವುದು. ಸುಯೋಧನ, ಇನ್ನು ಮುಂದೆ ನಿನ್ನ ರಾಜ್ಯದಲ್ಲಿ ಅಸಾಧ್ಯ ಎಂಬ ಬಿರುಗಾಳಿ ನೆಬ್ಬಿಸಿ ನಿನ್ನ ತಾಯಿ ಗಾಂಧಾರಿ ಕುಲಘಾತಕಿ, ನೀನೆಂಥ ನೀಚ ಪುತ್ರ ನೋಡಿದೆ ಪಾಪಿಸ್ತೆ. ನೀನು ಇಂಥ ಮಗನನ್ನು ಅಡಿವೆ ಎಂದು ನನಗೆ ಮೊದಲೇ ತಿಳಿದಿದ್ದರೆ ನಿನ್ನ ಬದುರಿನ ಬಗೆದು ಆ ಪಿಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಂಚಿಬಿಡುತ್ತಿದ್ದೆ. ಆದರೆ ಏನು ಮಾಡಲಿ, ಎಲ್ಲವೂ ಮುಗಿದು ಹೋದ ಕತೆ. ಆದರೂ ಚಿಂತೆ ಇಲ್ಲ, ಇನ್ನು ಮುಂದೆ ಇನ್ನ ಸತಿ ಭಾನುಮತಿ ಮಂಡಗದ ಮುಂದೆಯಾಗಿ ನಿನ್ನ ತಾಯಿ ಗಾಂಧಾರಿ ಕಣ್ಣೀರಿನ ಕೈ ತೊಳೆದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಮಾಡಿ ನಿನಗಾಗಿ ನಿನಗಾಗಿ ನಿಟ್ಟುಸಿರು ಬಿಡುವುದಕ್ಕೂ ಯಾರು ಇಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಹಿಡಿಸಲು ಪಾಪಿ, ನರಕದ ಮಾರ್ಗವನ್ನೇ ಹಿಡಿಸಲು. ಇನ್ಯಾರಿಗೆ? ನಿನಗೆ. ನಿನಗೆ ಸಿಂಹ ಸ್ವಪ್ನವಾಗಿರುವ ಆ ಪಾಂಡವರಿಗೆಂದು ಅಷ್ಟರಲ್ಲಿ ಮಾತು ಅದನ್ನು ಮೊದಲಾಯಿತು ಸುಯೋಧನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆಗೆ ಕುರ್ರಾಜ. ಜಯದತ್ತ ಕುತಹರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದರು ಎಂದು ದೂತನು ಸಮಾಚಾರವನ್ನು ತಂದನಲ್ಲ. ಅದಕ್ಕೆ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಸೂರ್ಯನು ತನ್ನೆರಡು ತೋಳ್ಬಲಗಳಿಂದ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸ್ವಯಾನಗಳ ಉಳಿದ ವೇಷಗುಳಿ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವನ್ನು ಬೇಡ 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 ಎಂದು ಸಾರಿ ಸಾರಿ ಹೇಳಿದರು. ಆದರೆ ಮಾತನ್ನು ಧಿಕ್ಕರಿಸಿ ಬಂದ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವೆಲ್ಲ ಬಿಡಿಸು ಯೋಧನ. ಕಡಕಾಡಿದಲ್ಲಿ ಯಾರಿ போடுವರು ನೆಲ್ಲುವರೆ ಉಳಿಯುವರೆ ಅಳೆಯುವರೆ. ಕಡಕಾಡಿದಲ್ಲಿ போடுವರು ನೆಲ್ಲುವರೆ ಉಳಿಯುವರೆ ಅಳೆಯುವರೆ. ಏನು ಕೃಷ್ಣನ ಅಸ್ತ್ರಾವತಿಗೆ ಬಂದಿರುವನೇ? ಹೋಗು, ಈ ಸತ್ಕಾರಕ್ಕೆ ಸಕಲ ಸಿದ್ಧತೆ ನಡೆಸು.
ದಾಸಿಪುತ್ರನ ಮನೆಗೆ ಒಯ್ದನಂತೆ ನೋಡಿದೆ ಅಣ್ಣ, ಎಷ್ಟೊಂದು ಅವಹೇಳನವಲ್ಲ ಪ್ರಿಯ ಸೋದರ. ವಿದುರನು ಭಕ್ತ ಪರೋಧೀನನು. ವಿದುರನಿಗಿಂತ ಮತ್ತಾವ ಭಕ್ತರು ಇವರು. ಈ ದಿನ ಆತನ ಮನೆ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು, 5 ಸತ್ಕಾರಕ್ಕೆ ಸಿದ್ಧತೆ ನಡೆಸು. ಅಣ್ಣ ಏನು ಹೇಳಿದ್ರು ಅರ್ಥವಾಗುವುದಿಲ್ಲ, ಮುಂದೆ ನಿನಗೆ ಗೊತ್ತಾಗುವುದು. ಯಾರು ಸಾಬರು ನನಗೆ, ಯಾರು ಸಾಬರು ನನಗೆ, ಯಾರು ಸಾಬರು ನನಗೆ. ವೈರಿಗಳೆಲ್ಲ ಬಿಡಿ ಬಿಡಿಗೈದ ಮದಾನಗಳೆಯ. ವೈರಿಗಳೆಲ್ಲ ಬಿಡಿ ಬಿಡಿಗೈದ ಮದಾನಗಳೆಯ. ಯುವರಾಜ ದುಶಾಸನ ನಿಲ್ಲು. ಸಮಾಧಾನ ಪಡಿಸುವುದೆಂದರೆ ನನ್ನ ಸೋದರ ಹೊರಟೇ ಹೋದರಲ್ಲ. ಇರಲಿ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ಸಂಧಿ ಸಂಧಿ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಚೋಪಡಿಯನ್ನು ಆಶ್ರಯಿಸಿದ್ದಾನೆ. ಆರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗಣ್ಯ ಬಂದ ನೀನು ಈ ಅಪಮಾನವನ್ನು ಹೇಗೆ ತಾನೇ ಸಹಿಸುವ ಸುಯೋಧನ? ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷ, ಆಕ್ರೋಶ ಏನಕ್ಕೆ? ಕೃಷ್ಣನ ಮೇಲೆ ನನಗೆ ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡುವುದಕ್ಕಾಗಿ ಅವತರಿಸಿರುವನು. ಅವನನ್ನು ಯಾರು ಭಗವಂತನೆಂದು ಪೂಜಿಸುವರೋ ಅಂಥವರನ್ನೇ ನಿರ್ಮೂಲ ಮಾಡಿಬಿಡುವ ಮಹಾಮಹಿಮನಲ್ಲವೇ? ಕಂಸ, ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆಷ್ಟು ಆತ್ಮೀಯರಾಗಿದ್ದರು. ಕಾರಣವಿಲ್ಲದೆ ಅವರೆಲ್ಲರನ್ನು ಸಂಹರಿಸಿಯೇ ಬಿಟ್ಟ. ಅಷ್ಟೇ ಏಕೆ, ತನ್ನ ಅಣ್ಣನಾದ ಬಲರಾಮನನ್ನು ಸುರಪಾನಮತ್ತನಾಗಿ ಮಾಡಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಗುರುಭೂಮಿಯಲ್ಲಿ ಅನುರಕ್ತರಾದ ರಾಜಲಕ್ಷ್ಮಿಯನ್ನು ತಂದ ಕೈವಾಸ ಮಾಡಿಕೊಂಡ ಎಂಥವನಿಗೆ ಮನ್ನಣೆ ಚಂದ್ರು? ಹಾಗಾದರೆ ನಾನು ನನ್ನನ್ನು ಅಂದು ದೋರಿಗೆ ಹೇಗೆ ಇಳಿಸಿದೆ? ಆ ದನಕಾಯಿಯ ಹೊಲನ ಮನೆಯಲ್ಲಿ ನಿಂತು ಸೈನ್ಯದ ಸಹಾಯವನ್ನು ಪಡೆಯುವುದು ಉಚಿತವಾಗಿತ್ತೆ ಶಕುನಿ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಉದ್ದೇಶ? ಕಾಳಿಂಗ ಸಫಲವಿಸಲು ಅಲ್ಲಲ್ಲಿ ಕೆತ್ತು ಬಳಿಗ ಅದರೊಡನೆ ಸರಸ ಮಾಡಬಹುದಲ್ಲವೇ? ಅವನ ಸಹಾಯಕ್ಕಿಂತಲೂ ಅವನ ವಿಜಯೋನ್ಮತವಾದ 11 ಅಕ್ಷೋಹಿಸೇನವೇ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಪಾಪ ಆ ಅರ್ಜುನ ನಿನ್ನನ್ನು ಆ ಸಂಕಟದಿಂದ ಮೊದಲೇ ಪಾರು ಮಾಡಿದನು ಗೊತ್ತೇ? ನೀವು ಹೇಳಿದಂತೆ ಆ ಕೃಷ್ಣನು ನಯವಂಚಕ ಇರಬಹುದು. ಅವನವೆಲ್ಲ ದ್ವೇಷಕ್ಕಾಗಿ ಆ ಪಾಂಡವರನ್ನು ಹಿಂಸಬೇಕಾಗುವುದಲ್ಲ. ಆ ಪಾಂಡವರು 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 ತಪ್ಪು ಸುಯೋಧನ, ತಪ್ಪು. ಪಾಂಡವರನ್ನು ಕೃಷ್ಣನಿಂದ ಬೇರೆ ಒಂದು ವೇಳೆ ನೀನೇನಾದರೂ ಕೃಷ್ಣನ ಸವಿನುಡಿಗೆ ಬೆರಗಾಗಿ ಅಂತ ರಾಜ್ಯವನ್ನು ಕೊಟ್ಟಿದ್ದೆ ಆದರೆ ನೀನು ಕಾರಣ ಮತ್ತಿದ್ದೇನೆಯ ಮಗಳ ಆಟದಲ್ಲಿ ರಾಜ್ಯವನ್ನು ಸೋತಾಗಲೇ ಅವರಿಗೆ ರಾಜ್ಯದ ಆಯಿತು. ಪುನಃ ಅದನ್ನು ಒಂದೊಂದೆರನು ಅವರಿಗೆ ಇನ್ನೂ ರಾಜ್ಯದ ಮೇಲೆ ಆಸೆ ಇದ್ದರೆ ಅದನ್ನು ರಣರಂಗದಲ್ಲಿ ಹೋರಾಡಿ ಪಡೆಯಲಿ. ಅದನ್ನು ಬಿಟ್ಟು ಈ ದೈನವೃತ್ತಿಯಕ್ಕೆ ದೇಹಿ 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 ಎಂದು ಸರಿ ಹಾಗೆ ಸೌಮ್ಯರಾಜಶೇಖರಿ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಸ್ಥಳವನ್ನು ಕೊಡುವುದಕ್ಕಾಗುವುದು ಇಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಗೊಲ್ಲ ಕೃಷ್ಣನಿಗೂ ತಕ್ಕ ಹೆಚ್ಚಿತ ಒಂದು ಸಲಹೆ. ಏನದು ನಿನ್ನ ಸಲಹೆ? ಅದನ್ನು ಆ ಕೃಷ್ಣನ ರಾಜ್ಯಸಭೆಗೆ ಬರಲಿ, ಅಲ್ಲಿಯೇ ತಿಳಿಸುವುದು. ರಾಜ್ಯಸಭೆಯ ವೇಳೆ ಆಯಿತು, ನೀನು ನಡೆ ಸುಯೋಧನ. ನಿನ್ನ ಸಲಹೆ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ನನಗೆ ರಾಜ್ಯಸಭೆಗೆ ವೇಳೆ ಆಯಿತು, ನಾನಿಂದ ಬರುತ್ತೇನೆ. ಕುರುಡನ ಮಗನೇ,
ನಡೆ ನಡೆ ಕುರುಕುಲ ನಡಕಲಿ. ನೀನಾಗುವ ರಣರಂಗದಲ್ಲಿ ಎಲ್ಲವೋ ಪಾಪಿ ಕೌರವ ಕೇಳು. ಮಾರ್ಕರವ ಬಿರುಗಾಳಿಗೆ ನನ್ನ ಸೇಡಿನ ಕಾಲ್ಮೋಡು ಎಬ್ಬಿಸಿ ನನ್ನ ದ್ವೇಷವೇ ಮಿಂಚಿನಂತೆ ಆರ್ಭಟಿಸಿ ಗುಡುಗು ಸಿಡಿಗಳೇ ಭವ್ಯನ್ನು ಬಿರಿಯುವಂತೆ ಮಾಡಿ ನಿನ್ನೀ ಕುರು ಸಾಮ್ರಾಜ್ಯವು ಈ ಶಕುನಿ ಎಂಬ ವಿಚಲಪಟ್ಟಿನಿಂದ ಕೊಚ್ಚಿ ಹೋಗಲಿ ಮನವನ್ನು ಕೊಚ್ಚಿ ಹೋಗಲಿ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆ ಮುರುಡೆ ಕೇಳು. ಶಾ ಎಂದರೆ ನನ್ನ ಸೇರಿನ ಶಬ್ದ. ಕು ಎಂದರೆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಕುತಂತ್ರದಿಂದ. ನೀ ಎಂದರೆ ನಿನ್ನಿಂದಲೇ ನಿನ್ನವರನ್ನು ನಿರ್ಮೂಲ ಮಾಡುವುದು. ಈ ಶಕುನಿ ಪಕ್ಷದ ಅರ್ಥ ತಿಳಿದುಕೋ ಮೂಢ. ಹಾವಿಗೆ ಅಲ್ಲಿನಲ್ಲಿ ಮಾತ್ರ ವಿಷ. ಹಾವಿಗೆ ಹಳ್ಳಿನಲ್ಲಿ ಮಾತ್ರ ವಿಷ. ಈ ಸೋಮದ ರಾಜ ಶಕುನಿಗೆ ಮೈಯೆಲ್ಲವೂ ವಿಷ, ಮೈಯೆಲ್ಲವೂ ವಿಷ. ನಾನು ನಿನ್ನ ಹಿತೈಷಿ, ನಾನು ನಿನ್ನ ಹಿತೈಷಿ ಅಲ್ಲವೋ ನಿನ್ನ ಮೌಖ ಶತ್ರು. ನೀ ರೋಸ ವೇಷಕ್ಕೆ ಸೇಡಿನದಾಕೆ ಸುಲಭಾನ ಗುರು ರಕ್ತವೇ ಪಾನ, ಗುರು ರಕ್ತವೇ ಪಾನ. ಏನೋ ಪಾಪಿ ಅಂದು ನಿನ್ನ ಸಹೋದರ ನಾಶವಾದಂತೆ ಎಂದಿಗೆ ನಿಂದಿ ಗುರು ಸಾಮ್ರಾಜ್ಯ ನಾಶವಾಗುವುದನ್ನು ಈ ಕಣ್ಣುಗಳಲ್ಲಿ ನೋಡುವೆನು. ಅಂದಿಗೆ ಆನಂದ, ಪರಮಾನಂದ, ಆತ್ಮಾನಂದ, ಆನಂದ ಆನಂದ ಈ ಶಕುನಿಗೆ.
ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಪರಮಾತ್ಮ. ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಶರಣರ